ಆಗಿನ ಜನ ಕೋಟೆನ ಏರಲಿಕ್ಕೆ ಸ್ಟೆಪ್ಪು ಕೂಡ ಗಾಡಿ ಒಂಥರ ಅಂಗವಿಕಲರಿಗೂ ಹೋಗಲಿಕ್ಕೆ ಒಂದು ವ್ಯವಸ್ಥೆ ಮಾಡಿರುವುದನ್ನು ನಾವು ಇಲ್ಲಿ ದೇವಗಿರಿ ಕೋಟೆಯೊಳಗೆ ಕಾಣಬಹುದು. ಬಹಳ ಒಂದು ರಮಣೀಯವಾಗಿರುವಂಥ ಕೋಟೆ, ಯಾದವರ ಕಾಲದಲ್ಲಿ ನಿರ್ಮಾಣವಾಗಿರುವಂಥ ಕೋಟೆ. ಇದನ್ನು ಅಲ್ಲಾವುದ್ದೀನ್ ಖಿಲ್ಜಿ ದಾಳಿ ಮಾಡಿದ, ಅಪಾರ ಸಂಪತ್ತನ್ನು ಲೂಟಿ ಮಾಡಿದ. ಅವನ ಜೊತೆಗೆ ದಕ್ಷಿಣ ದಂಡಯಾತ್ರಿಗಳು ಮಲ್ಲಿಕಾಪುರ್ ಕೂಡ ಈ ಕೋಟೆ ಮೇಲೆ 2 ಬಾರಿ ದಾಳಿಯನ್ನು ನಡೆಸಿ ಸಂಪತ್ತನ್ನು ಲೂಟಿ ಮಾಡೋ ಜೊತೆಗೆ ಖಿಲ್ಜಿ ಒಂದು ಸಾಮ್ರಾಜ್ಯಕ್ಕೆ ಸೇರಿಸಿಕೊಳ್ಳುವಂಥ ಕೆಲಸ ನೋಡ್ತೀವಿ. ಆಮೇಲೆ ಮುಂದೆ ತುಘಲಕ್ ಸಂತತಿಯೊಳಗೆ ಮೊಹಮ್ಮದ್ ಬಿನ್ ತುಘಲಕ್ ತನ್ನ ರಾಜಧಾನಿಯನ್ನು ದೆಹಲಿಯಿಂದ ದೇವಗಿರಿಗೆ ವರ್ಗಾಯಿಸಿದಾಗ ಇಲ್ಲಿ ಸಂದರ್ಭವನ್ನು ನಾವು ನೋಡ್ತಾ ಹೋಗ್ತೀವಿ. ದೌಲತಾಬಾದ್ ಅಂತ ಬರ್ತೈತೆ.